ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಇದು ದೈವಲೀಲೆಯಲ್ಲೇ ಮತ್ತೇನು ಸೀತಾ ರುದ್ರಪ್ರತಾಪ್ ಮದುವೆ ಮಂಟಪಕ್ಕೆ ಬಂದರೆ ಶ್ರೀರಾಮ ಮುಂದೇನಾಯಿತು. ಬುಧವಾರ ಎಪಿಸೋಡ್ನಲ್ಲಿ ಸೀತಾಳ ಮನೆಗೆ ಬರುವ ವ್ಯಕ್ತಿಗಳು ಆಗಮನ ಹೋಗಿತ್ತು. ಇಲ್ಲಿ 204 ಮನೆ ಮಾರುವುದು ಇದೆ ಅಂತಲ್ಲ, ಆ ಮನೆ ಎಲ್ಲಿದೆ ಎಂದು ತಾತನ ಬಳಿ ಪ್ರಶ್ನಿಸಿದ್ದರು. ಈ ತರ ಸೇಲ್ಗೆ ಯಾವ ಮನೆಯೂ ಇಲ್ಲವಲ್ಲ ಎಂದಿದ್ದ ತಾತ ಮಧ್ಯೆ ಪ್ರವೇಶಿಸಿದ ಸುಲೋಚನೆ ಇಲ್ಲಿ ಮನೆ ನೋಡಲು ಬಂದಿರೋ ವಿಚಾರವನ್ನು ಯಾರಿಗೂ ಹೇಳಬೇಡಿ ಎಂದು ರುದ್ರಪ್ರತಾಪ್ ಗಮನಕ್ಕೂ ತಂದಿದ್ದಾಳೆ. ಈತ ಇಬ್ಬರು ವ್ಯಕ್ತಿಗಳು ರುದ್ರಪ್ರತಾಪ್ ಭೇಟಿ ಮಾಡಿ ಗಮನಿಸಿದ್ದಾರೆ. ಇಲ್ಲಿ ಮದುವೆ ನಡೆಯುತ್ತಿದೆ, ನೀವಿಲ್ಲಿ ಬಂದು ಮನೆ ವಿಚಾರ ಎಂದಿದ್ದೀರಿ. ಮದುವೆ ಬಳಿಕ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡಿಕೊಡೋ ಬಗ್ಗೆ ಹೇಳಿದ್ದಾನೆ. ಮದುವೆ ಮುಗಿತಿದ್ದಂತೆ ಸಿಹಿ ಅನಾಥಾಶ್ರಮ ಸೇರ್ಕೋಬೇಕು, ಅವಳು ಯಾವುದೇ ಕಾರಣಕ್ಕೂ ನನ್ನ ಕಣ್ಮುಂದೆ ಇರಬಾರದು ಎಂದು ಸುಲೋಚನೆಗೆ ಆಗ್ರಹಿಸಿದ್ದಾಳೆ. ವಟಾರದ ಸ್ನೇಹಿತರ ಜೊತೆಗೆ ಕಣ್ಣಾಮುಚ್ಚಲ ಆಟ ಆಡುತ್ತಾ ಮನೆಯಲ್ಲಿ ಅಡಿಗೆ ಕೂತಿದ್ದ ಸಿಹಿ ಅತ್ತಿಗೆ ಮತ್ತು ರುದ್ರಪ್ರತಾಪ್ ಮಾತುಗಳನ್ನು ಕೇಳಿಸಿಕೊಂಡು ಕಣ್ಣೀರಿಟ್ಟಿದ್ದಾಳೆ. ಹಾಗಾದರೆ ಸಿಹಿ ಈ ವಿಚಾರವನ್ನು ಸೀತಾಳ ಗಮನಕ್ಕೆ ತರ್ತಾಳ ಅಥವಾ ತನ್ನ ಫ್ರೆಂಡ್ ರಾಮನಿಗೆ ಹೇಳಿ ಮದುವೆ ನಿಲ್ಲಿಸ್ತಾಳ? ಮಲೇಷ್ಯಾಕ್ಕೆ ಹೊರಟು ನಿಂತ ರಾಮ ಮದುವೆ ನಿಲ್ಲಿಸಲು ಓಡೋಡಿ ಬರ್ತಾನೆ ಎಂಬ ಕೌತುಕ ಕಳೆದ ಸಂಚಿಕೆಯಲ್ಲಿ ಮೂಡಿತು. ಅದರಂತೆ ದೈವಲೀಲೆಯೊಂದು ನಡೆದು ಬಿಟ್ಟಿದೆ. ಇತ್ತ ಕಾರ್ನಲ್ಲಿ ಅಶೋಕ ಮತ್ತು ರಾಮನ ನಡುವೆ ಮಾತುಕತೆ ಮುಂದುವರೆದಿದೆ. ಸೀತಾಗಿನ್ನೂ ಮದುವೆ ಆಗಿಲ್ಲ, ನಿನಗಿನ್ನೂ ಟೈಮ್ ಇದೆ ಎಂದು ಅಶೋಕ ಶತಪ್ರಯತ್ನ ಮಾಡಿ ರಾಮನ ಮನವೊಲಿಸಿದ್ದಾನೆ. ಅದರಂತೆ ಆಶ್ಚರ್ಯ ರೀತಿಯಲ್ಲಿ ಶಾಂತಮ್ಮ ಒಟ್ಟಾರಕ್ಕೆ ಶ್ರೀರಾಮ ಆಗಮನವಾಗಿದೆ. ದೂರದಿಂದಲೇ ಸೀತಾಳನ್ನು ಮತ್ತು ಸಿಹಿಯನ್ನು ಕಣ್ತುಂಬಿಕೊಂಡು ಬರುತ್ತೇನೆ ಎಂದು ಹೋಗಿದ್ದಾನೆ. ಮದುವೆ ಮಂಟಪದಲ್ಲಿ ಸೀತಾ ಥೇಟ್ ಸೀತೆಯಂತೆ ಸಿಂಗಾರಗೊಂಡಿದ್ದಾಳೆ. ಅಲ್ಲೇ ಇದ್ದ ಶ್ರೀರಾಮ ಸೀತಾಳನ್ನೇ ನೋಡುತ್ತಾ ನಿಂತಿದ್ದಾನೆ. ಹಸೆಮಣೆ ಮೇಲೆ ಕೂತ ಸೀತಾ ರಾಮನನ್ನು ನೋಡಿ ಓಡೋಡಿ ಬಂದಿದ್ದಾಳೆ. ರಾಮನ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿದ್ದಾಳೆ. ಇಬ್ಬರ ನಡುವೆ ಪ್ರೀತಿಯ ಮಂದಹಾಸ ವಿನಿಮಯವಾಗಿದೆ. ಕಣ್ಣುಗಳು ಮಾತನಾಡಿವೆ, ತುಟಿಗಳು ಕಿರುನಗೆ ಬೀರಿವೆ. ರಾಮನ ಎದೆಗೆ ಅಪ್ಪುಗೆ ನೀಡಿದ್ದಾಳೆ ಸೀತಾ. ಹಿನ್ನೆಲೆಯಲ್ಲಿ ವಾದ್ಯ ಮೊಳಗಿದೆ. ಸೀತಾರಾಮ ಕಲ್ಯಾಣ ಹಾಡು ಗುನುಗಿದೆ. ಅಷ್ಟರಲ್ಲಿ ರಾಮ್ ಕನಸಿನಿಂದ ಆಚೆ ಬಂದಿದ್ದಾನೆ. ಮತ್ತೊಂದು ಕಡೆಯಲ್ಲಿ ರುದ್ರಪ್ರತಾಪ್ನ ಒಳಸಂಚು ಸಿಹಿ ಗೊತ್ತಾದ ಹಿನ್ನೆಲೆಯಲ್ಲಿ ಆಕೆಯ ಬಾಯಿ ಮುಚ್ಚಿಸಲು ಲಾಯರ್ ತನ್ನ ಹುಡುಗರನ್ನು ಕಳಿಸಿದ್ದಾನೆ. ರುದ್ರಪ್ರತಾಪ್ ಅಸಲಿ ವಿಚಾರ ಹೇಳಲು ಸಿಹಿ ಹೆಣಗಾಡುತ್ತಿದ್ದಾಳೆ. ಆತನ ಕಣ್ತಪ್ಪಿಸಿ ಮರೆಯಲ್ಲಿಯೇ ಓಡಾಡುತ್ತಿದ್ದಾಳೆ. ಫೋನ್ನಲ್ಲಿ ಫ್ರೆಂಡ್ ಹಾಗೂ ರಾಮ್ಗೂ ಕರೆ ಮಾಡಿದ್ದಾಳೆ. ಆದರೆ ಆತನ ಫೋನ್ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಅದು ಪ್ರಯೋಜನಕ್ಕೆ ಬಂದಿಲ್ಲ. ಸಿಹಿಯ ಕಣ್ಣಿಗೆ ಬೀಳ್ತಾನ ರಾಮ್. ರುದ್ರಪ್ರತಾಪ್ ಕೆಟ್ಟ ಮುಖವನ್ನು ಎಲ್ಲರೆದುರು ಬಹಿರಂಗಪಡಿಸ್ತಾಳ ಸಿಹಿ. ರಾಮನ ಮುಂದೆ ನಡೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.